ಬಾರ್ಲಪ್ಪ ಪರಂಗಪ್ಪ, ಇನ್ನೇನು ಹೋಗೋಣ, ಒತ್ತು ಬೇರೆ ಆಯ್ತು. ಇಲ್ಲಿದ್ದೇನ್ ಮಾಡೋಣ? ನಡಿ ಹೋಗೋಣ. ಮಳೆ ಬರಂಗ್ ಬೇರೆ ಆಗ್ತೈತೆ, ಸ್ವಾನೆಗಿನ ಇಟ್ಕೊಳತು. ಮತ್ತೆ ನನಗೆ ಬೇರೆ ಬೇಗ ಬೇಗ ಹೋಗಕ್ಕಾಗಲ್ಲ, ಏನಿಲ್ಲ ಮಂತಾವ. ನಡಿಯಲ್ಲ ಹೋಗೋಣ. ಏನು ಆಗಲ್ಕಂತ ತಡಿಯಾನೆಯ. ನೀನ್ ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತೀಯ? ತೋಡುತ್ತಾ ಹೋಗಿದ್ದೇನು ಬೆಳಿಗ್ಗೆ ನೀನು? ಮುಖಡ್ಲಪ್ಪ, ತೋಡ್ತಾವ ಹೊಲತಾವ ಎಲ್ಲ ಹೋಗಿ ಬಂದಿದ್ದೆ. ತಿರ್ಗಾ ಈ ಶುಂಠಿ ಬೆಳೆ ಒಂದ್ ನೋಡಿರಲಿಲ್ಲ ನೋಡು, ಅದಕ್ಕೆ ನಿನ್ ಜೊತೆ ಬರೋಣಂತಾನೆ ಬಂದಿದ್ದು ಕಣಪ್ಪ. ಸರಿ ಕಣ್ ನಡಿಯೋಣ, ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ. ನೀನು ಬಂದಡ್ಕೆಲನೆ ಅರ್ಜೆಂಟ್ ಮಾಡ್ತೀಯಪ್ಪ, ಹೋಗೋಣ ಹೋಗೋಣ ಅಂತ. ಒಟ್ನಲ್ಲಿ ಶುಂಠಿ ಬೆಳೆ ನೋಡ್ಬಿಟ್ಟು ಒಂದಿಟ್ಟು ನನಗೂ ತೃಪ್ತಿ ಆಯ್ತು ಕಣಪ್ಪ, ನಿನ್ಗೂ ತೃಪ್ತಿ ಆಯ್ತಲ್ಲ ಇನ್ನೇನು. ಬೆಳಿಗ್ಗೆ ನಾಳೆ ಒಂದ್ ಸ್ವಲ್ಪ ಕಳೆ ತೆಗಿಯೋರ್ಗೆ ಒಂದ್ಸಲಿ ಹೇಳ್ಬಿಟ್ಟಿದ್ರು ಆಗ್ತಿತ್ತು ಅಲ್ವಾ? ನಮ್ಮ ಜಗಣ್ಣಂಗೆ, ನಮ್ಮ ಗಿರ್ಜಕ್ಕಂಗೆ, ಅವರಿಗೆ ಇವರಿಗೆ ಒಂದ 7-8 ಜನ ಕೇಳ್ಕೊಂಡ್ಬಿಟ್ಟಿದ್ರೆ ಅತ್ಲಾಗಿ ಬೇಗ ಬೇಗ ಆಗ್ಬಿಡೋದು. ಕಳೆ ಒಂದ್ ತೆಗೆದು ಬಿಡ್ಬೇಕು, ಕಳೆ ಬಿಡಬಾರ್ದು. ಹಂಗೆ ನೀರ್ ಗೀರ್ಚೆಲ್ಲ ಚೆನ್ನಾಗಿ ಬಿಡ್ತಿರ್ಬೇಕು. ನಾವು ಎಷ್ಟು ಆರೈಕೆ ಮಾಡ್ತೀವೋ, ಎಷ್ಟು ನಿಗಾ ವಹಿಸಿ ಚೆನ್ನಾಗಿ ನೋಡ್ಕೊಳ್ತೀವೋ ಅಣ್ಣ, ಅಷ್ಟೇ ಚೆನ್ನಾಗಿ ಬೆಳೆಗಳು ಬರ್ತಾ ಹೋಗುತ್ತೆ ಅಲ್ವಾ? ಬರುತ್ತೆ ಕಣಿ ಹೇಳು. ಬೆಳೆ ಬರ್ದಂಗಿರುತ್ತಾ? ನನ್ನ ಆಸ್ತಿಲಿ ಎಲ್ಲ ಶುಂಠಿ ಗಿಂಟಿ ಎಲ್ಲ ಬೆಳೆ ಬೆಳ್ಕೊಂಬಿಟ್ಟು ನೀನು ಬರುತ್ತೆ ಕಣಿ ಹೇಳು ನಿನ್ಗೆ. ನಿನ್ಗೂ ನಿಮ್ಮ ಅಣ್ಣಂಗೂ ಇಬ್ರಿಗೂ ನೋಡಿ ಹೆಂಗೆ ಹೇಳ್ತಿದ್ದಾನಂತ. ಮಾಡ್ತೀನಿ ಕಣ್ ತಡಿ, ನನ್ಗೂ ಇದರಲ್ಲಿ ಪಾಲ್ ಬೇಕು. ಪಾಲಲ್ಲ, ಒಂದೇ ಒಂದು ಚೂರು ಅವ್ರಿಗೂ ಕೊಡಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕು. ಹಂಗೆ ಮಾಡ್ತೀನಿ ಇವಾಗ. ಅಣ್ಣ 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 ಅಗಣ ಇದ್ಯಾರಪ್ಪ ಇದು? ಅಣ್ಣ 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 ಅಂತ ಕೂಕಣ್ತಿದ್ದಾರೆ. ಅಣ್ಣ, ಯಾರಣ್ಣ ಅವ್ರು? ಯಾರೋ ಕೂಕಣ್ತಿದ್ದಾರೆ. ಇನ್ಯಾರು ಕೂಕಣ್ತಾರೆ? ನಮ್ ಬೋರಣ್ಣನೇ ನಮ್ ಬಂದ ನೋಡು, ಅದೇನ್ ಕೇಳು. ಯಾಕೆ ಹಿಂಗ್ ಬಂದಾನಲ್ಲ? ಓಹೋ, ಮಕ ಯಾಕ ಒಂಥರ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾನೆ, ಒಡಿಯಾರಂಗೇಂದೇನೆ. ಅದ್ಯಾಕ, ಏನಾಯ್ತ ಏನಪ್ಪ? ಲೇ ಪಾಪ ಬೋರಜ್ಜ, ಯಾಕಲ್ಲ ಮಕ ಒಂಥರ ಮಾಡ್ಕೊಂಡ್ ಬಂದಿದ್ಯಾ? ಏನಲ್ಲ, ಏನಾಯ್ತಲ್ಲ? ರಂಗಪ್ಪ, ಯಾಕ ಇವನು ಕೋಪ ಮಾಡ್ಕೊಂಡು ಏನಕ್ಕೋ ಬಂದಿರಂಗ್ ಕಾಣ್ತಿದ್ದಾನೆ. ನೀನೇನು ಜಾಸ್ತಿ ಜೋರಾಗಿ ಏನು ಕೋಪದಿಂದ ಏನು ಮಾತಾಡ್ಬೇಡ. ಎಷ್ಟಾದ್ರೂ ತಮ್ಮ ಅಲ್ವಾ, ಏನಾದ್ರೂ ಮಾತಾಡ್ಕೊಳ್ಳಿ. ಒಂದಿಟ್ಟು ಸಮಾಧಾನದಿಂದ ನಿಧಾನದಿಂದಾನೆ ಮಾತಾಡು, ಸರಿನಾ? ಇವ್ರು ಮಾತು ಕೇಳ್ಕೊಂಡ್ ಬರ್ತಾನೆ, ನಮ್ಮ ಮೇಲೆ ಬಂದ್ಬಿಟ್ಟು ರೇಗಾಡ್ತಿರ್ತಾನೆ. ಅವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಎಷ್ಟಿದ್ ಮಾಡಿದ್ರು ಬುದ್ಧಿ ಬರ್ತಿಲ್ವಲ್ಲ, ಏನ್ ಮಾಡೋಣ ಅತ್ಲಾಗಿ. ಎಷ್ಟೇ ಆದ್ರೂ ನಮ್ ತಮ್ಮ ಅಲ್ವಾ, ಏನು ಮಾತಾಡಕ್ ಹೋಗ್ಬೇಡ ಕಣೋ ಪಾಪಲೇ. ಪಾಪ ಬರೋಣ. ಓಹೋ, ಏನ್ ಪಾಪ ಹೊಲದ ಕಡೆ ಬಂದ್ಬಿಡಿದೀಯಾ? ಹುಡ್ಕೊಂಬನ್ನೇನು ನಮ್ಮಿಬ್ರಿಗೂ ಮಾತಾಡ್ಸಕ್ಕೆ? ಹೆಂಗ ಬಿಡಪ್ಪ ಅತ್ಲಾಗಿ. ನಾವು ಮಾತಾಡ್ಸಿದ್ರು ಮಾತಾಡ್ತಿರಲ್ಲ, ಇವತ್ತು ನೀನೇ ಮಾತಾಡ್ಸಕ್ಕೆ ಹುಡ್ಕೊಂಬಂದಿದ್ಯಾ ಅಂದ್ರೆ ನಮ್ಗೂ ಖುಷಿನೇ ಅಲ್ವೇನ್ ಮಗ? ಏನ್ ಸಮಾಚಾರ? ಯಾಕೆ ಹಿಂಗ್ ಕೂಕಂಡೆ ಪಾಪ? ಏನ್ ಕೆಲ್ಸ ಆಗ್ಬೇಕಿತ್ತ ಬೋರಣ? ನಿಮ್ಮಿಂದ ನನಗೆ ಏನು ಕೆಲಸ ಏನು ಆಗ್ಬೇಕಾಗಿಲ್ಲ ಸದ್ಯಕ್ಕಿಗೆ. ನನಗೆ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಟ್ರೆ ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ನಿಮಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ನಾನೇನು ಮಾತಾಡಿಸ್ಬೇಕು ಅಂತ ಏನು ಬಂದಿಲ್ಲ. ಆದ್ರೆ ನಂದು ಏನು ಬರಬೇಕು, ನನ್ನ ಪಾಲಿಂದ ಏನು ಬರಬೇಕು ಅದನ್ನ ನ್ಯಾಯವಾಗಿ ಕೇಳೋದಕ್ಕೆ ಬಂದಿದ್ದೀನಿ ಅಷ್ಟೇ. ಈ ಹೊಲ ಯಾರ್ದಣ ಈ ಹೊಲ? ಏಯ್, ಯಾಕಲ್ಲ ಬೋರಣ್ಣ, ಅವನು ಅಷ್ಟು ಗೌರವ ಕೊಟ್ಬಿಟ್ಟು ತಮ್ಮ ಅಂತ ನಿನಗೆ ಅಷ್ಟೊಂದ್ ಚೆನ್ನಾಗಿ ಮಾತಾಡ್ಸಿದಂತಾನೆ. ಇಬ್ರು ಅಷ್ಟು ಚೆನ್ನಾಗಿ ಒಂದು ಬೆಲೆ ಕೊಟ್ಟು, ಒಂದು ಗೌರವ ಕೊಟ್ಟು, ಪ್ರೀತಿಯಿಂದ ಮಾತಾಡ್ಸಿದೀವಿ ತಾನೆ. ಅದಕ್ಕೆ ಒಂದು ಬೆಲೆ ಬೇಡವಲ್ಲ ಬೋರಣ್ಣ? ಯಾಕ್ಲ ಹಿಂಗೆಲ್ಲ ಮಾತಾಡ್ತೀಯ ನೀನು? ಸುಮ್ಕಿರಪ್ಪ ಅತ್ಲಾಗಿ, ಬಹಳ ಬೇಜಾರಾಗಿ ಮಾತಾಡ್ತೀಯ ನೀನಂತೂ ಅತ್ಲಾಗಿ. ಅದೇನ್ ಬುದ್ಧಿ ಕಲ್ತಿದ್ಯೋ ಏನೋ, ಇವ್ರ ಮಾತು ಕೇಳ್ಕೊಂಬರ್ತೀಯ, ಹೆಂಗ್ ಬೇಕಂಗೆ ಮಾತಾಡ್ತೀಯ. ತಿರ್ಗಾ ಶುರು ಆಯ್ತಾ ನಿಂದು ಅಲ್ಲೇ? ನೋಡೋಣ, ನನಗೆ ಶುರು ಆಯ್ತಾ ಹಂಗೆ ಹಿಂಗೆ ತಿರ್ಗಾ ಏನ್ಲ ನಿಂದು? ಇವೆಲ್ಲ ನನ್ನ ಮುಂದೆ ಹೇಳಕ್ ಬರ್ಬೇಡ್ರಿ ನೀವು. ನಾನು ಯಾರ ಮಾತು ಕೇಳೋದಕ್ಕೂ ತಯಾರಿ ಇಲ್ಲ, ಯಾರ ಮಾತು ಕೇಳೋದಕ್ಕೂ ಇದಾಗಲ್ಲ. ನನಗೆ ಬಲು ಕೋಪ ಬಂದ್ಬಿಡುತ್ತೆ ನೋಡ್ರಿ, ಅದು ಇದು ಮಾತಾಡ್ಬಿಟ್ರೆ. ಒಳ್ಳೆ ಮಾತಲ್ಲ ಹೇಳ್ತಿದ್ದೀನಿ. ಈ ಆಸ್ತಿ, ಈ ಜಾಗ, ಇಲ್ಲಿ ಶುಂಠಿ ಬೆಳೆದಿದ್ರಲ್ಲ, ಇದು ಯಾರ್ದು? ಇದು ಯಾರ ಹೆಸರಲ್ಲ ಐತೆ? ಹೆಸರಲ್ಲಿ ಇರೋದು ಬಿಡು. ಈ ಪಾಲ್ ನಮ್ಮ 3 ಜನಕ್ಕೂ ಪಾಲ್ ಕೊಡ್ಬೇಕಾದ್ರೆ ಇದು ಯಾರಿಗೆ ಕೊಟ್ಟಿದ್ರು ಹೇಳ್ರಿ ಮೊದ್ಲು. ಲೇ ಪಾಪ ಬರೋಣ, ಏನೇನೋ ಮಾತಾಡ್ಬೇಡ. ಒಂದಿಟ್ಟು ಸಮಾಧಾನದಿಂದ ಯೋಚನೆ ಮಾಡ್ಕೊಂಡು ನಿಧಾನದಿಂದ ಮಾತಾಡೋದ್ ಕಲಿ, ಆಯ್ತಾ? ನೀನ್ ಅದು ಇದು ಮಾತಾಡ್ಬಿಟ್ರೆ ನನಗೆ ಬಲು ಕೋಪ ಬಂದ್ಬಿಡುತ್ತೆ, ಸರಿನಾ? ಕೋಪನಾ ನಿನ್ಗ? ಬರುತ್ತೆ ಕಡೆ ಹೇಳು. ನಿನಗ್ ಬರೋದಲ್ಲ ಇನ್ಯಾರಿಗೆ ಬರುತ್ತೆ? ಸದ್ರವಾಗಿದ್ದೀನಲ್ಲ ನಿಮ್ಗೆಲ್ಲ ಮಾತಾಡೋದಕ್ಕೆ. ಅದಕ್ಕೆ ನಾನು ಸದ್ರ ಇದ್ರೆ ಬರುತ್ತೆ, ಬರ್ದಂಗಿರುತ್ತೆ ಅಣ್ಣ ನಿಮ್ಗೆ ನನ್ನ ಮೇಲೆ ಕೋಪ. ಬಂದೇ ಬರುತ್ತೆ ಕಣಿ ಹೇಳು. ಅಬ್ಬಬ್ಬಬ್ಬಬ್ಬ, ಅದೆಷ್ಟು ಚೆನ್ನಾಗಿ ಮಾತಾಡ್ತೀಯಣ್ಣ. ಅಲ್ಲ, ಹಳೆ ಬೋರಜ್ಜ ಅನ್ಕೊಂಬಿಡ್ರಿ ನೀವು. ಬೈದಂಗೆಲ್ಲ, ನೀವು ಅನ್ನಂಗೆಲ್ಲ ನಿಮ್ಮ ಮಾತು ಕೇಳ್ಕೊಂಬಿಟ್ಟು ಕೂತ್ಕೊಳಕ್ಕೆ ನನಗೆ. ಅದೊಂದು ಸ್ವಲ್ಪ ನಿಮ್ಮ ತಲೆಯಲ್ಲಿರಲಿ. ನನಗೂ ಬುದ್ಧಿ ಅಂತ ಕೊಟ್ಟಿದ್ದಾನೆ. ನಾನು ಏನ ಅಣ್ಣಂದ್ರುಗಳಿಗೆ ಗೌರವ ಕೊಡಬೇಕು, ಬೆಲೆ ಕೊಡಬೇಕು ಅಂತ ಏನ ಒಳ್ಳೆ ರೀತಿಯಲ್ಲಿ ಮಾತಾಡ್ಸೋಕೆ ಬಂದರೆ ನೀವು ಕೋಪ ಬರುತ್ತೆ, ಹಂಗೆ ಹಿಂಗೆ ಅಂತ ದುರಾಂಕಾರದಿಂದೆಲ್ಲ ಮಾತಾಡಿದ್ರೆ
ನಾನಿಲ್ಲಿ ಎದ್ರಕೊಂಡಿರಲ್ಲ. ಅದೊಂದು ಸ್ವಲ್ಪ ತಲೆದಿರ್ಲಿ ನಿಮ್ಗೆ, ಆಯ್ತಾ? ಆ ನನ್ಗೇನೋ ನಿಮ್ಮಿಂದ ಏನು ಅವಶ್ಯಕತೆ ಏನಿಲ್ಲ. ನನ್ನಿಂದ ನಿಮ್ಗೆ ಅವಶ್ಯಕತೆ ಐತೆ, ನಿಮ್ಮಿಂದ ನನ್ಗೇನ್ ಏನು ಅವಶ್ಯಕತೆ ಇಲ್ಲ, ಸರಿನಾ? ಏನ್ ದುರಾಂಕಾರದಿಂದ ಮಾತಾಡ್ತಿದ್ದಾನೆ? ಅದ್ ಯಾಕೆ ಬರ್ತಾನೆ ಕೋಪ ಮಾಡ್ಕೊಳ್ತಾನೆ, ಬಂದಡ್ಕೆಲ್ಲ ಜಗಳ ಮಾಡಕ್ ಬರ್ತಾನೆ. ಅಯ್ಯೋ 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 ಅಯ್ಯೋ, ಇವನು ಅದ್ ಯಾಕೆ ಹಿಂಗ ಆಡ್ತಿದಾನೋ, ಏನಕ್ಕೆ ಹಿಂಗ ಆಡ್ತಿದಾನೋ ಆ ಭಗವಂತಂಗೆ ಗೊತ್ತಪ್ಪೋ. ಆ ಥೋ ಹೋಗತ್ಲಾಗಿ, ನಮಗೂ ತಲೆ ಕೆಟ್ಟು ಹೋಗಂಗ್ ಆಗ್ಬಿಟ್ಟೈತೆ ಅತ್ಲಾಗಿ. ಆ ಏನಾಯ್ತಲ್ಲ ಬೋರಣ್ಣ, ಏನಾಯ್ತಂತ ಬಾಯ್ ಬಿಟ್ಟಾದ್ರು ಹೇಳು. ಸುಮ್ಕೆ ಬಂದ್ಬಿಟ್ಟು ಹಂಗು ಹಿಂಗು ಅಂತ ಮಾತಾಡಿ ಕೆಳಗಡೆ ಮೇಲ್ಗಡೆ ಎಲ್ಲ ಮಾತಾಡಿ ನೀನು ಸುಮ್ನೆ ಒಬ್ರಿಗೊಬ್ರು ಕೋಪ ಬರ್ಸಂಗೆ, ಜಗಳ ಆಗಂಗೆಲ್ಲ ಮಾಡ್ಬೇಡಕ್ಕಲ್ಲ ಬೋರಣ್ಣ. ಲೈ, ನಮಗೂ ವಯಸ್ಸಾಯ್ತು ಕಳ್ಳ, ಇವಾಗ ನೆಮ್ಮದಿಯಾಗಿರೋ ಟೈಮ್ ಕಣೋ. ಒಬ್ರಿಗೊಬ್ರು ದ್ವೇಷ ಸಾಧಿಸ್ಕೊಂಡು ಜಗಳ ಮಾಡ್ಕೊಂಡು ಹೋದ್ರೆ ನೆಮ್ಮದಿಯಾಗಿರ್ತೀವಲ್ಲ ಬೋರಣ್ಣ. ಯಾಕಲ್ಲ ಹಿಂಗ ಆಡದ್ ಕಲ್ತಿದ್ಯಾ? ಯಾಕಲ್ಲ ಹಿಂಗ್ ಹೊಟ್ಟೆ ಉರಿಸ್ತಿದ್ಯಾ? ನಿನ್ಗೆ ಹೇಳೋದ್ ಅರ್ಥ ಆಗ್ತಿಲ್ವಲ್ಲ ಬೋರಣ್ಣ. ಸುಮ್ಕಿರ್ಲ ಒಂದ್ರಿಟ್ಟು ಸಮಾಧಾನದಿಂದ ಮಾತಾಡೋದ್ ಕಲಿಲ್ಲ. ಯಾಕೆ ಹಿಂಗ ಆಡ್ತಿದ್ಯಾ ನೀನು? ಏನಾಯ್ತಂತ ಬಾಯ್ ಬಿಟ್ಟು ಹೇಳೋ ಪಾಪ. ನೋಡೋಣ, ಅದ್ರಲ್ಲಿ ಬಾಯ್ ಬಿಟ್ಟು ಹೇಳೋದೇನಿಲ್ಲ, ನಿಮ್ಗೂ ಚೆನ್ನಾಗಿ ಗೊತ್ತೈತೆ. ನಾನೇನು ನಾಟಕ ಏನು ಮಾಡ್ತಿಲ್ಲ, ನೀವು ನಾಟಕ ಮಾಡ್ತಿರೋದು ನೀವಿಬ್ರು. ಈ ಆಸ್ತಿ ಪಾಲ್ ಮಾಡ್ಬೇಕಾದ್ರೆ ನನ್ನ ಹೆಸರಿಗೆ ತಾನೇ ಹೇಳಿರೋದು. ಊರ್ ಹಿರಿಕರು ಎಲ್ಲಾರು ಬಂದ್ಬಿಟ್ಟು ಆ ಗೌಡ್ರು ಎಲ್ಲಾರು ಪಾಲ್ ಮಾಡ್ಬೇಕಾದ್ರೆ ಈ ಜಾಗ ಯಾರ್ದಣ ಹೇಳಿದ್ದು? ನಂದೇ ಅಂತ ತಾನೇ ಹೇಳಿದ್ದು. ಹೇಳಿರಲ್ವ? ಹೇಳು, ನಿನ್ಗೆ ಕರೆಕ್ಟಾಗಿ ಹೇಳು. ಇಂದು ಮುಂದೆ ಮಾತಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಕರೆಕ್ಟಾಗಿ ನಿಜ ಹೇಳ್ಬೇಕು ಅಷ್ಟೇ. ಕಡ್ಲ ಪಾಪ ಬೋರಣ್ಣ, ಈ ಆಸ್ತಿ ನಿಂದೆ ಅಂತಾನೆ ಅಲ್ವಲ್ಲ ಹೇಳಿದ್ದು. ನಿನ್ ಪಾಲಿಗೆ ಬಂದಿರೋದು ನಿಂದೆ ಕಣಪ್ಪ ಆಸ್ತಿ. ನಿನಗ್ ಮೋಸ ಮಾಡ್ಬಿಟ್ಟು ನಮ್ಗೆಲ್ಲ ಸಿಗುತ್ತೆ ಏನಣ್ಣ? ಅವಂದೇ ತಾನೇ ಇದು ಪಾಲ್ ಮಾಡ್ಬೇಕಾದ್ರೆ ಆಸ್ತಿ ಹೇಳಿದ್ದು. ಕಣಪ್ಪ, ನಿಂದೆ ಕಳ್ಳ ಬೋರಣ್ಣ. ಊರವ್ರು ಯಾರಾದ್ರೂ ಬಂದು ನೋಡಿದ್ರು ಕೂಡ ನಿನ್ ಪಾಲಿಗೆನೆ ಕೊಟ್ಟಿದ್ದು ಅಂತಾರೆ ಹೇಳ್ತಾರೆ. ಯಾಕೆ ಹೇಳಪ್ಪ ಇವಾಗ? ಮತ್ತೆ ನನ್ನ ಪಾಲಿಗೆ ಆಸ್ತಿ ಬಂದೈತೆ ಅಂದ್ಮೇಲೆ ಇದು ನಂದೇ ತಾನೆ. ನನ್ನ ಆಸ್ತಿಲಿ ನೀವಿಬ್ರು ಬಂದ್ಬಿಟ್ಟು ಅದೆಂಗೆ ಶುಂಠಿ ಬೆಳೆ ಬೆಳೆದ್ರಿ ಅಂತ, ಹೆಂಗ್ ಬೆಳೆದ್ರಿ ಅಂತ ಹೇಳ್ರಿ, ಬಾಯ್ ಬಿಟ್ಟು ಹೇಳ್ರಿ ಬೇಗ. ನನಗೆ ಈಗ ನ್ಯಾಯ ಬೇಕು ಅಷ್ಟೇ. ನನ್ನ ಹೊಲದಲ್ಲಿ ಬಂದ್ಬಿಟ್ಟು ನೀವಿಬ್ರು ಹೆಂಗ್ ಬೆಳೆದ್ರಿ ಶುಂಠಿ ಬೆಳೆ ಹೆಂಗ್ ಬೆಳೆದ್ರಿ ನೀವು ಹೇಳ್ದಂಗೆ ಕೇಳ್ದಂಗೆ. ನನ್ನ ಬೋರಲ್ಲೇನೇ ನೀರೆಲ್ಲ ತಕೊಂಡು ನನ್ನ ಆಸ್ತಿಯಲ್ಲೇನೆ ನೀವು ಶುಂಠಿ ಬೆಳೆ ಬೆಳ್ಕೊಂಡು ನೀವು ನನಗೇನೇ ಎದುರುತ್ರ ಕೊಡೋದು, ಎದುರಿಸೋದು, ಬೊಯ್ಯಕ್ಕೆ ಬಂದ್ಬಿಟ್ರೆ ನಾನು ಸುಮ್ಕಿದ್ ಬಿಡೋಕ್ಕಾಗುತ್ತಾ? ನನಗೆ ಅವೆಲ್ಲ ಗೊತ್ತಿಲ್ಲ. ಇವಾಗ್ಲೇನೆ ಈ ಕ್ಷಣದಿಂದಲೇ ನನ್ನ ಹೊಲದಲ್ಲಿ ಬಂದ್ಬಿಟ್ಟು ಈಗ ಏನು ಬೆಳೆಗಳೆಲ್ಲ ಬೆಳೆದಿದ್ದೀರ ನೋಡ್ರಿ, ಈ ಬೆಳೆ ಎಲ್ಲ ನಂದೇನೆ. ನಾನೇ ಎಲ್ಲ ಕಟಾವೆಲ್ಲ ಮಾಡ್ಕೊಂಡು ನನ್ನ ಪಾಡಿಗೆ ನಾನೇ ಎಲ್ಲ ಶುಂಠಿ ಬೆಳೆ ಎಲ್ಲ ಮಾರ್ಕೊಳ್ತೀನಿ, ಸರಿನಾ? ಅದನ್ನ ಬಿಟ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೊಲದಲ್ಲಿ ಇವತ್ತಿಂದ ಈ ಕ್ಷಣದಿಂದ ಬಂದು ಇನ್ನೊಂದ್ಸಲಿ ಇಡಂಗಿಲ್ಲ, ಇಡಬಾರ್ದು ಕಾಲ್ನ, ಸರಿನಾ? ಒಳ್ಳೆ ಮಾತೆಲ್ಲ ಹೇಳ್ಬಿಡ್ತಿದ್ದೀನಿ. ಮತ್ತೆ ಗೌಡ್ರಿಗೆಲ್ಲ ಕರೆದ್ಬಿಟ್ಟು ಮತ್ತೆ ಊರವ್ರಿಗೆ ಹೇಳಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಹೊಲದ ತಾವಲಿಂದ ನೀವು ಇಬ್ರು ಹೋಗ್ಬಿಡ್ರಿ. ಕಣ್ಣಿಗೆ ಕಾಣದಂಗೆ ಹೋಗ್ಬಿಡ್ಬೇಕು. ಇನ್ನೊಂದ್ ದಿವಸ ಬಂದ್ಬಿಟ್ಟು ಈ ಹೊಲದ ತಾವ ಕಾಲಿಡಬಾರ್ದು, ಆಯ್ತಾ? ಲೇ ಪಾಪ ಬೋರಣ್ಣ, ಏನು ಅಂತ ಮಾತಾಡ್ತಿದ್ದಿಲ್ಲ? ನಿನ್ಗೊಂದ್ ಸ್ವಲ್ಪ ಸಮಾಧಾನದಿಂದ ಮಾತಾಡೋದ್ ಕಲಿಲ್ಲ? ಈ ಹೊಲಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ, ಈ ಹೊಲದಲ್ಲಿ ಬೆಳೆ ಬೆಳೆದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗ್ ಮಾತ್ರ ಚೆನ್ನಾಗಿ ಗೊತ್ತೈತ್ ಕಳ್ಳ. ಮಳೆ ಗಾಳಿ ಚಳಿ ಬಿಸಿಲು ಅಂತ ನೋಡ್ದಲೆ ತೇಗಿದ್ದೀನಿ ಕಣೋ ನನ್ನ ಜೀವನ. ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಈ ಬೆಳೆ ತೆಗಿಯಕ್ಕೆ. ನಿನ್ಗೇನು ಗೊತ್ತು? ನೀರೆಷ್ಟು ಟೈಮ್ ಬಿಟ್ಟಿದ್ದೀನಿ, ಆ ಕೆಲಸದವ್ರಿಗೆಲ್ಲ ಕರ್ಕೊಂಬಂದ್ಬಿಟ್ಟು ಎಲ್ಲ ಉಳುಮೆ ಎಲ್ಲ ಎಷ್ಟು ಸಲ ಮಾಡಿಸಿದ್ದೀನಿ, ಕಳೆ ಎಷ್ಟು ಸಲ ತಗ್ಸಿದ್ದೀನಿ, ಗೊಬ್ಬರ ಹಾಕೋದು, ಔಷಧಿ ಹೊಡಿಯೋದು, ನೀರ್ ಬಿಡೋದು, ಟೈಮ್ ಸರಿಯಾಗಿ ನೀರ್ ಮೋಟ್ರ್ ಕೆಟ್ಟೋದಾಗ ಮೋಟ್ರ್ ರಿಪೇರಿ ಮಾಡಿಸಿ ರೆಡಿ ಮಾಡಿಸೋದು. ನನಗ್ ಮಾತ್ರ ಗೊತ್ತೈತೆ ಎಷ್ಟು ಕಷ್ಟಪಟ್ಟಿದ್ದೀರಂತ. ಈಗ ಏಕಾಏಕಿ ಬಂದ್ಬಿಟ್ಟು ಫಸ್ಲು ಇನ್ನೇನು ಬೆಳೆ ನನ್ನ ಕೈಗೆ ಬರೋ ಟೈಮಲ್ಲಿ ಬಂದ್ಬಿಟ್ಟು ನೀನು ನನ್ನ ಆಸ್ತಿ ಇದು, ನನ್ನ ಆಯ್ತು ನಿನ್ನ ಆಸ್ತಿನೇ, ಈ ಬೆಳೆ ಇವೆಲ್ಲ ಬೆಳೆದಿರೋದೆಲ್ಲ ನಂದು, ನನಗ್ ಕೊಡ್ಬೇಕು ಅಂತ ನೀನು ಹೇಳಿರೆ ನಾನು ಏನ್ಲ ಮಾಡೋಣ ಪಾಪ? ಯಾಕ್ಲ ಹಿಂಗೆಲ್ಲ ಮಾತಾಡ್ತೀಯ? ನನ್ನ ಕೈ ಕಾಲೇ ಆಡ್ತಿಲ್ಲ ಕಳ್ಳಲೇ. ಲೇ, ಅಣ್ಣ ತಮ್ಮಂದ್ರುಗಳಲ್ಲಿ ಇರ್ಬೇಕು ಮೋಸ, ಹಿಂಗೆಲ್ಲ ಮಾಡಬಾರ್ದು ಕಳ್ಳಲೇ. ಒಂದ್ ಸ್ವಲ್ಪ ಧರ್ಮ ನ್ಯಾಯ ಅನ್ನೋದಿಲ್ವೆಲ್ಲ ನಿಂತಾವ? ಏನೂ ಇಲ್ಲ, ಯಾರಿಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ನೀವು ಅಣ್ಣಂದ್ರುಗಳ ನನ್ನ ಮೇಲೆ ಒಂದ್ ಸ್ವಲ್ಪ ಪ್ರೀತಿ ಕರುಣೆ ಅನ್ನೋದು ಐತ ನಿಮ್ಗೆ? ಯಾರಿಗೂ ಇಲ್ಲ, ನಿಮ್ಮಿಬ್ರಿಗೂ ಇಲ್ಲ. ಇಬ್ರು ಒಂದಾಗ್ಬಿಟ್ಟು ನನ್ಗೆದೇನೆ ಮೋಸ ಮಾಡಕ್ ಬರ್ತೀಯಾ? ಮೋಸನ? ಅಲ್ಲ ಕಣಣ್ಣ, ನಾನು ಮೊದಲು ನಿನ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೆ, ನಿನ್ಗೆ ಎಷ್ಟು ಮರ್ಯಾದೆಯಿಂದ ನೋಡ್ಕೊಳ್ತಿದ್ದೆ, ಎಷ್ಟು ಗೌರವ ಕೊಟ್ಟು ನೋಡ್ಕೊಳ್ತಿದ್ದೆ. ಅಷ್ಟಕ್ಕೇನೆ ಅವನು ಸಾವುಕಾರ, ಅವನು ಅಣ್ಣ ಅಲ್ಲ ನನಗೆ, ಅವನು ಸಾವುಕಾರ. ಅವನು ಬಂದಡ್ಕಲೇನೆ ನನಗೆ ಬಿಟ್ಬಿಟ್ಟು ನೀನು ದೂರ ಮಾಡಿಬಿಟ್ಟು ಅವನ ಜೊತೆ ಸೇರ್ಕೊಂಡೆ. ಅವ್ನು ದೊಡ್ಡ ಮನುಷ್ಯ ಅಂದ್ಕೊಂಡು ದುಡ್ಡಿರೋನು ಚೆನ್ನಾಗಿದ್ದಾನೆ ಅಂತ ನಾನೇನು ಮಾಡಿದ್ದೆ ನಿನಗೆ? ಮೋಸನ ಅಂಥದ್ದೇನಣ್ಣ ಮಾಡಿದ್ದೆ ನಿನಗೆ? ನನಗೆ ಅವೆಲ್ಲ ಗೊತ್ತಿಲ್ಲ. ನಿನಗೆ ಅವನು ಬೇಕಾ ನಾನು ಬೇಕಾ ಡಿಸೈಡ್ ಮಾಡು. ನೀನು ನೋಡು, ಈ ಆಸ್ತಿಲಿ ಬೇಕಾದ್ರೆ
ನನಗೆ ಏನೇನು ಬೇಡ ಬೇಕಾದ್ರೆ ಈ ಹೊಲ ನಿನಗೆ ವಾಪಸ್ ಕೊಟ್ಬಿಡ್ತೀನಿ ನಾನು. ಆದ್ರೆ ಅವನ ಜೊತೆ ನೀನು ಮಾತಾಡಂಗಿಲ್ಲ, ನೀನು ಮಾತು ಬಿಡ್ಬಿಡ್ಬೇಕು. ಜೀವನ ಪರ್ಯಂತ ಯಾವತ್ತೂ ಮಾತಾಡ್ಸಲ್ಲ ಅಂತ ಹೇಳಿದ್ರೆ ಮಾತ್ರ ಈ ಕಂಡೀಷನಿಗೆ ಒಪ್ಕೊಂತೀನಿ. ಇಲ್ಲ ಅಂದ್ರೆ ಈಗ ಏನ್ ನಿಂತಿದ್ಯೋ ಈ ನಿಂತಿತ್ತಾವಲಿಂದಾನೇ ನಾನು ಹೊಲನ ಬಿಟ್ಬಿಟ್ಟು ನೀನು ಆಚೆ ಕಡೆ ಹೋಗ್ಬೇಕು ಅಷ್ಟೇ. ಇಲ್ಲಿ ಬೆಳೆದಿರೋ ಬೆಳೆ ಎಲ್ಲ ನಂದೆ. ಮತ್ತೆ ಸುಮ್ಮನೆ ಅದು ಇದು ಮಾತಾಡಂಗಿಲ್ಲ. ನೋಡು, ಡಿಸೈಡ್ ಮಾಡು. ನಿನಗೆ ಒಂದ್ ದಿವಸದವರೆಗೂ ಟೈಮ್ ಕೊಟ್ಟಿದ್ದೀನಿ. ಏನ್ ಮಾಡ್ತೀಯ ಅಂತ ಡಿಸೈಡ್ ಮಾಡಿ ಹೇಳು. ಲೇ ಬೋರಣ್ಣ, ಹಿಂಗೆಲ್ಲ ಮಾತಾಡ್ಬಿಟ್ರೆ ಸರಿ ಇರಲ್ಲ ನೋಡು. ನಾನೇನ್ಲ ಮಾಡಿದೀನಿ ನಿನ್ಗೆ ಅಂತದ್ ಮೋಸ ಏನ್ಲ ಮಾಡಿದೀನಿ? ಯಾಕ್ಲೆ ಹಿಂಗೆಲ್ಲ ಆಡ್ತಿದ್ಯಾ? ಇವ್ರ ಮಾತು ಕೇಳ್ಕೊಂಬಂದ್ಬಿಟ್ಟು ನಮ್ಮೇಲೆ ಯಾಕ್ಲೆ ಹಿಂಗೆಲ್ಲ ದ್ವೇಷ ಸಾಧಿಸ್ತಿದ್ಯಾ? ಊರಲ್ಲಿ 4 ಜನ 4 ತರ ಮಾತಾಡ್ತಾರ ಕಣವು. ಊರವ್ರ ಮುಂದೆ ಎಲ್ಲ ಹಿಂಗೆಲ್ಲ ಮಾಡ್ಬೇಡ ಕಳ್ಳಲೇ. ಅಕ್ಕಪಕ್ಕದಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿರೋರೆಲ್ಲ ನೋಡ್ಬಿಟ್ಟು ಇವ್ರ ಅಣ್ಣ ತಮ್ಮಂದ್ರುಗಳ್ದು ಯಾವಾಗ ನೋಡಿರು ಇದೇ ಗೋಳಾಟ ಇದೇ ಜಗಳ ಅಂತ ಹೇಳಲ್ವಲ್ಲ ಬೋರಣ್ಣ. ನಾಚಿಕೆ ಆಗುತ್ ಕಣಪ್ಪ ನನಗಂತೂ ಅತ್ಲಾಗಿ. ಹೋಗ್ರೋ ಅತ್ಲಾಗಿ ಇಲ್ಲೇ ಯಾಕೆ ಹಿಂಗ ಆಡ್ತಿದ್ಯಾ? ನನಗೆ ರಂಗಪ್ಪ ಮಾತಾಡ್ಸಿರಿ ನಿನ್ಗೆ ಎಲ್ಲ ಕೋಪ ಬರುತ್ತೆ. ನಿನ್ಗೆ ಯಾಕ್ಲಾ ಕೋಪ ಬರುತ್ತೆ ಹೇಳಪ್ಪ ನೀನೇನೆ. ಯಾಕ್ಲಾ ಕೋಪ ಬರುತ್ತೆ ಅಂದ್ರೆ ಬರುತ್ತೆ, ನನಗೆ ಬೋರ್ದಂಗಿರುತ್ತಾ? ನೀವಿಬ್ರು ಸೇರ್ಕೊಂಡ್ಬಿಟ್ಟು ನೀವು ಒಂದಾಗ್ಬಿಟ್ಟು ನನಗೆ ಒಬ್ನಿಗೆ ಮಾಡಿರೋದು. ನನಗೆ ಒಬ್ನಿಗೆ ಇಲ್ವಾ? ನಾನು ಒಬ್ನೇ ಇಲ್ವೇನ್ರಪ್ಪ? ನನಗೆ ಎಷ್ಟು ಕಷ್ಟ ಆಗ್ತೈತೆ ಗೊತ್ತಾ? ಎಷ್ಟು ಕಷ್ಟ ಅನುಭವಿಸಿದ್ದೇನಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತೈತೆ. ನನಗೆ ಹೊಟ್ಟೆಲ್ಲ ಉರಿದೋಗಂಗೆ ಆಗ್ತೈತೆ ಅತ್ಲಾಗಿ. ನೀವು ಮಾತಾಡೋದೇನು ಮಾತಾಡ್ತೀರಾ? ಇಲ್ಲ ಕಣ, ನಾನು ಕಂಡೀಷನ್ ಆಗೇನೆ ಹೇಳ್ತಿದ್ದೀನಿ. ನೋಡ್ರಿ, ಒಳ್ಳೆ ಮಾತೆಲ್ಲ ಹೇಳ್ತಿದ್ದೀನಿ. ನಂದಿದು ಹೊಲ ಆಯ್ತಾ? ಈಗ ಬೆಳೆದಿದ್ದೀರಾ ನೀವು ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಬೆಳೆ ಬೆಳೆಯೋಕ್ಕೆ ನನಗೆ ಹೊಲ ಬೇಕು ಅರ್ಜೆಂಟಾಗಿ. ನಾಳೆಯಿಂದ ಈ ಹೊಲದಕ್ಕೆ ಬರಬೇಡ್ರಿ ಇಬ್ರು, ಸರಿನಾ? ಅಕಸ್ಮಾತ್ ಏನಾದರೂ ನಾನು ಹೇಳಿದ್ದೀನಲ್ಲ ಅವನಿಗೆ ಮಾತಾಡ್ಸಲ್ಲೇ ನೀನಿದ್ರೆ ನೋಡಪ್ಪ, ಕಂಡೀಷನ್ ಆಗಿ ಇರ್ತೀನಂತ ಹೇಳ್ಬಿಟ್ಟಿರ್ಬೇಕಾದ್ರೆ ಈ ಹೊಲ ನಿನಗೋಸ್ಕರನೇ ಕೊಟ್ಬಿಡ್ತೀನಿ. ಹಂಗೇದಿನೇ ಮಾತ್ರ ಅವನಿಗೆ ಮಾತ್ರ, ಆ ಸಾವುಕಾರಂಗೆ ಮಾತ್ರ ಅಣ್ಣ ನೀನು ಮಾತಾಡಿಸ್ಬಾರ್ದು ಅಷ್ಟೇ. ನೀನೇ ಡಿಸೈಡ್ ಮಾಡು. ಅಲ್ಕಳ ಬೋರಣ್ಣ ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ನೀನೇ ತಾನೇನೋ ಹೇಳಿದ್ದು, ಅಣ್ಣ ನನ್ನ ಆಸ್ತಿಲಿ ನನ್ನ ಹೊಲದಲ್ಲಿ ಫಸ್ಲು ಚೆನ್ನಾಗಿ ಬರುತ್ತೆ, ಇದರಲ್ಲಿ ಮಾತ್ರ ಶುಂಠಿ ಬೆಳೆ ಹಾಕಿರೋ ಮಾತ್ರ ಬಹಳ ಚೆನ್ನಾಗಿ ಫಸ್ಲು ಬರುತ್ತೆ, ಹಾಕಣ ಕಣ ಅಣ್ಣಯ್ಯ, ನೀನೇ ಹಾಕೊಂಡು ನೀನು ಅದೇನು ಮಾಡ್ಕ, ನಾನು ಸುಮ್ಕೆನೇನೆ ಹಂಗೆ ಬಿಟ್ಟಿರ್ತೀನಿ, ಏನು ಬೆಳೆಗಿಳೆ ಏನು ಹಾಕಲ್ಲ ಈ ವರ್ಷ ಈ ಹೊಲದಲ್ಲಿ ಅಂತ ಹೇಳ್ದೆ ತಾನೆ ನೀನು ಹೇಳಾದ್ಮೇಲೆ ತಾನೇನು ನನ್ನ ಪಾಡಿಗೆ ನಾನು ನನ್ನ ಹೊಲದಲ್ಲಿ ನಾನು ಹಾಕೊಂಡ್ತಿದ್ದೆ ತಾನೆ. ನೀನು ಹೇಳಾದ್ಮೇಲೆ ತಾನೇನೇನೆ ನಾನು ಬಂದ್ಬಿಟ್ಟು ಇಲ್ಲಿ ಶುಂಠಿ ಬೆಳೆ ಎಲ್ಲ ಹಾಕಿದ್ದು. ಇಷ್ಟೆಲ್ಲ ಹೇಳ್ಬಿಟ್ಟು ಕೂಡ, ಇಷ್ಟೆಲ್ಲ ಹೇಳಿ ಕಡೆಗೆ ಇವಾಗ ಬೆಳೆ ಎಲ್ಲ ಬಂದಾಗ ನೀನು ಹಿಂಗ್ ಮೋಸ ಮಾಡಿದ್ರೆ ಇದು ಯಾವ ಸೀಮೆ ನ್ಯಾಯ ಅಲ್ಲ? ಹೇಳ, ನೀನೇ ತಾನೇ ಹೇಳಿದ್ದು. ನೀನು ಹೇಳ್ದಲ್ಲ ಇದ್ದಿದ್ರೆ ಬೇಕಾದ್ರೆ ಅದೊಂಥರನಪ್ಪ. ನಾನೇನಾದ್ರು ಹಿಂಸೆ ಮಾಡ್ಕೊಂಡ್ಬಿಟ್ಟು ನಾನು ಬೆಳೆ ತಿನ್ಕೊಳ್ಳ ನೀನು ಹೊಲ್ದಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ನೀನು ಹೇಳು. ನೀನು ಹೇಳ್ಬಿಟ್ಟು ಅಣ್ಣ ಬೆಳೆ ಎಲ್ಲ ಬೆಳ್ಕೊಳ್ಳೋಣ, ನಾನು ಏನು ಬೆಳೆ ಬೆಳೆಯಲ್ಲ, ಸುಮ್ಮನೆ ಭೂಮಿ ಆಳು ಬಿದ್ದಿರುತ್ತೆ, ಏನಾರ ಮಾಡ್ಕೊಳ್ಳೋ ಅಣೆಯ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಏಕಾಏಕಿ ಬಂದ್ಬಿಟ್ಟು ನೀನು ಅವ್ರಿವ್ರು ಯಾರೋ ಹೇಳಿರುವಂತ ನನಗೆ ಗೊತ್ತೈತೆ ಯಾರು ಹೇಳಿದಾರಂತ. ಅವ್ರಿವ್ರು ಮಾತು ಕೇಳ್ಕೊಂಡ್ ಬಂದ್ಬಿಟ್ಟು ನನಗೆ ನಾನು ಹೊಲ ಬಿಟ್ಬಿಡ್ರಿ, ಈ ಬೆಳೆದಿರೋ ಬೆಳೆ ಎಲ್ಲ ನಂದೆ ಹಂಗೆ ಹಿಂಗೆ ಅಂತ ಹೇಳಿರೋ ಬೋರಣ, ನಾನು ಏನಂತ ತಿಳ್ಕೊಳ್ಳೋಣಲ್ಲ. ಕೈ ಕಾಲು ಆಡ್ತಿಲ್ಲ ಕಳ್ಳ ನನಗೆ. ಲೈ ಅಲ್ಲ ಕಣ, ಒಟ್ಟಿದ್ದು ಅಣ್ಣ ತಮ್ಮದ್ರುಗಳೇ ನೀನು ಹಿಂಗೆ ಮೋಸ ಮಾಡ್ಬಿಟ್ರೆ ಬೇರೆಯವ್ರು ಮೋಸ ಮಾಡ್ದಂಗೆ ಇರ್ತಾರಲ್ಲ. ಲೇ ಪಾಪ, ಒಂದ್ ಸ್ವಲ್ಪ ಧರ್ಮ ಅನ್ನೋದಿಲ್ವಲ್ಲ ನಿಂತವ, ಯಾಕೆ ಹಿಂಗಾಡ್ತಿದ್ಯಾ? ಅಯ್ಯೋ, ನಿಮ್ಮ ಹತ್ರ ಇದ್ದಿದ್ರೆ, ನಿಮ್ಮ ಹತ್ರ ಕರುಣೆ ಪ್ರೀತಿ ಅನ್ನೋದಿದ್ದಿದ್ರೆ ನಾನು ಒಂದ್ ಸ್ವಲ್ಪ ಧರ್ಮದಿಂದ ಇರ್ತಿದ್ದೆ. ನನಗೆ ಧರ್ಮ ಗಿರ್ಮ ಎಲ್ಲ ನಾನು ಮರ್ತೋಗ್ಬಿಟ್ಟಿದ್ದೀನಿ. ನನಗೆ ಬರಬಾರ್ದು ಪಾಪಗಳು ಬರಲಿ. ನಾನು ಯಾರ ಬಗ್ಗೆನೂ ಯಾವುದಕ್ಕೂ ಏನಕ್ಕೂ ಯೋಚನೆ ಮಾಡಲ್ಲ. ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀನಿ, ನಿಂತ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಕೆಟ್ಟವ್ನು ಅಂದ್ಕೊಂಡ್ರು ಏನು ಪರವಾಗಿಲ್ಲ, ಸರಿನಾ? ನನಗೆ ಅವೆಲ್ಲ ಗೊತ್ತಿಲ್ಲ. ನಾನು ಹೇಳಿದಕ್ಕೆ ಮಾತ್ರ ನೀನು ಡಿಸೈಡ್ ಮಾಡಿಬಿಟ್ಟು ಇನ್ನು ಸಾಯಂಕಾಲದಷ್ಟೊತ್ತಿಗೆ ನನಗೆ ಹೇಳ್ಬಿಡ್ಬೇಕು ಏನೇನು ಮಾಡ್ತೀಯ, ಹೆಂಗೆ ಮಾಡ್ತೀಯ ಅಂತ ಅಷ್ಟೇ. ಹಿಂದೆ ಮುಂದೆ ಏನು ಮಾತಾಡಲ್ಲ ಅಣ್ಣ ನಾನು, ಆಯ್ತಾ? ಹೋಗಿ ನೀನು ಇವಾಗ ಹೋಗ್ರಿ. ಅದೇನು ಮಾತಾಡ್ಕೊಂಡು ನಾಳೆ ಸಾಯಂಕಾಲ, ಇವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನನಗೆ ಹೇಳ್ಬಿಡ್ರಿ ಏನಿದ್ರು ನೀವು ವಿಚಾರನ. ನಾನು ಬರ್ತೀನಿ, ನನಗೆ ಪುರ್ಸೊತ್ತಿಲ್ಲ, ಸರಿನಾ? ನನ್ನ ಹೊಲ ಬೇರೆ, ನಾಳೆಯಿಂದ ಬೇರೆ ಶುಂಠಿ ಬೆಳೆ ಎಲ್ಲ ನಾನೇ ನೋಡ್ಕೋಬೇಕು. ಹಂಗಾಗಿ ಕೆಲಸಗಳು ಇರ್ತವೆ. ನಾನು ಬರ್ತೀನಿ ಕಣ.